ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಸೊ ಈಗ ಇದೆಷ್ಟು ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಜೀವನದ ಪಾಠ ಎಂದು ಯಾರೂ ಕಲಿಸುವುದಿಲ್ಲ, ಸಂದರ್ಭಗಳಿಗೆ ಅನುಗುಣವಾಗಿ ನೀವು ಎದುರಿಸುವ ಪರಿಸ್ಥಿತಿಗಳೇ ಪಾಠವಾಗಿರುತ್ತೆ. ಹೌದಲ್ವಾ ಸ್ನೇಹಿತರೆ? ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ಕಾಲೇಜಿಗೆ ಬರೋವರೆಗೂ ಕೂಡ ಸ್ಕೂಲು ಕಾಲೇಜ್ಗಳಲ್ಲಿ ಓದಿರ್ತೀವಿ. ಆದರೆ ಅಲ್ಲಿ ನಮಗೆ ಅಷ್ಟು ವರ್ಷಗಳು ಹೇಳ್ಕೊಟ್ಟಂತಹ ಪಾಠಕ್ಕೂ ಆ ಕಾಲೇಜನ್ನು ಲೈಫ್ ಮುಗಿದ ಮೇಲೆ ನಾವು ನೋಡುವಂತಹ ಪಾಠಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಇನ್ನು ಕೆಲವೊಬ್ಬರು ಚಿಕ್ಕ ವಯಸ್ಸಿಂದಲೇ ಮನೆಯಲ್ಲಿರುವಂತಹ ಪರಿಸ್ಥಿತಿಗಳಿಂದ ಕೆಲವೊಂದಷ್ಟು ಪಾಠಗಳನ್ನು ನಿಧಾನಕ್ಕೆ ಜೀವನಕ್ಕೆ ಬೇಕಾದಂತಹ ಪಾಠಗಳನ್ನ ಕಲಿತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಆದರೆ ಇನ್ನು 90% ಜನ ಅವರ ಒಂದು ಕಾಲೇಜ್ ಲೈಫ್ ಅನ್ನೋದು ಮುಗಿದ್ಮೇಲೆ ನಿಜವಾದ ಜೀವನಕ್ಕೆ ಎಂಟ್ರಿ ಕೊಡ್ತೀವಿ. ಆವಾಗ ನಮ್ಮ ಟೀಚರ್ಸ್ಗಳು ನಮಗೆ ಏನು ಕಾಲೇಜಲ್ಲಿ ಸ್ಕೂಲಲ್ಲಿ ಹೇಳಿರ್ತಾರೆ ಆ ಪಾಠಕ್ಕೂ ಹಾಗೆ ಜೀವನ ನಮಗೆ ತೋರಿಸುವಂತಹ ಹಾಗೆ ಕಲಿಸುವಂತಹ ಪಾಠಕ್ಕೂ ಸುಮಾರಷ್ಟು ವ್ಯತ್ಯಾಸಗಳಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾವು ಕಾಲೇಜಲ್ಲಿ ಮುಗಿಸೋವರೆಗೂ ಕೂಡ ಜೀವನ ಅಂದರೆ ಹೀಗೆ ಅಂತ ಹೇಳಿ ಒಂದು ಇಮ್ಯಾಜಿನೇಷನ್ ಇರುತ್ತೆ. ಆದರೆ ರಿಯಾಲಿಟಿಯಲ್ಲಿ ಅದು ಫುಲ್ ಉಲ್ಟಾ ಆಗಿರುತ್ತೆ ಅಲ್ವಾ? ಸೊ ಅದಕ್ಕೇ ಹೇಳೋದು, ಜೀವನದಲ್ಲಿ ಕಲಿಸುವಂತಹ ಪಾಠಗಳಿದೆಯಲ್ಲ, ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಆಗ್ಬೋದು, ಹಾಗೆ ನಿಮ್ಮ ಸಂಬಂಧಿಕರಾಗ್ಬೋದು, ಸ್ನೇಹಿತರಾಗ್ಬೋದು, ಯಾರು ಕೂಡ ಕಲಿಸೋಕ್ಕಾಗಲ್ಲ. ಅಂಥ ಒಂದು ಪಾಠನ ನಮ್ಮ ಜೀವನ ಅನ್ನೋದು ನಮಗೆ ಕಲಿಸ್ಕೊಡುತ್ತೆ. ಹಾಗೆ ಅಲ್ಲಿವರೆಗೂ ಕೂಡ ಜೀವನದಲ್ಲಿ ನಾವು ಹೀಗೆ ಮಾಡಬಹುದು, ಹಾಗೆ ಆಗಬಹುದು ಅನ್ನೋ ನಮ್ಮ ಒಂದು ಏನು ಪ್ರೀ ಪ್ಲಾನ್ ಇರುತ್ತೆ ಅಲ್ವಾ? ಸೊ ಅದು ಖಂಡಿತವಾಗ್ಲೂ ಸಾಧ್ಯ ಆಗೋದೇ ಇಲ್ಲ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ಜೀವನ ಪಾಠ ಕಲಿಸ್ಲಿಕ್ಕೆ ಶುರು ಮಾಡ್ತಾ ಹೋದಾಗ ಕೆಲವೊಂದಷ್ಟು ವ್ಯಕ್ತಿಗಳು ನಮಗೆ ಹತ್ತಿರ ಆಗ್ತಾರೆ, ಇನ್ನು ಕೆಲವೊಂದಷ್ಟು ವ್ಯಕ್ತಿಗಳು ನಮ್ಮಿಂದ ದೂರ ಆಗ್ತಾರೆ. ಆ ರೀತಿಯಾಗಿರುತ್ತೆ ನಾವು ಕಲಿಯುವಂತಹ ಪಾಠಗಳು. ಆದರೆ ನಾವು ಕಲಿತಂತಹ ಪಾಠಗಳು ಮುಂದೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕೆಲವೊಮ್ಮೆ ಅಂತೂ ನಮಗೆ ಮುಂದೆ ಬರುವಂತಹ ಜೀವನದಲ್ಲಿ ನಾವಿಡುವಂತಹ ಹೆಜ್ಜೆನ ಪ್ರತಿಯೊಂದು ಹೆಜ್ಜೆ ಕೂಡ ಯೋಚನೆ ಮಾಡಬೇಕಪ್ಪ ಅನ್ನೋಷ್ಟು ಯೋಚನೆ ನಮ್ಮಲ್ಲಿ ಶುರುವಾಗೋಗುತ್ತೆ. ಅಷ್ಟು ಮಟ್ಟಿಗೆ ಜೀವನ ನಮಗೆ ಪಾಠನ ಕಲಿಸ್ತಾ ಹೋಗುತ್ತೆ. ಕೆಲವೊಂದು ಕಡೆ ಹೆಜ್ಜೆನ ತಪ್ಪು ದಾರಿಯಲ್ಲಿ ಇಟ್ಟಿರ್ತೀವಿ, ಆ ತಪ್ಪು ದಾರಿಯಿಂದ ಕೂಡ ನಾವು ಒಂದು ಪೆಟ್ಟನ್ನು ತಿಂತೀವಿ. ಆ ಪೆಟ್ಟನ್ನು ತಿಂದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ, ಓ ಈ ದಾರಿ ತಪ್ಪಿದೆ, ಸೊ ನಾನು ನನ್ನ ಹೆಜ್ಜೆನ ಹಿಂದಿಡಬೇಕು ಅಂತ. ಅದೇ ರೀತಿಯಾಗಿ ಜೀವನ ನಮಗೆ ತಿಳಿಸ್ತಾ ಹೋಗುತ್ತೆ, ನಾವು ಎಲ್ಲಿ ತಪ್ಪು ಹೆಜ್ಜೆ ಇಡ್ತಾ ಇದ್ದೀವಿ, ಎಲ್ಲಿ ಸರಿ ಹೆಜ್ಜೆ ಇಡ್ತಾ ಇದ್ದೀವಿ. ಹಾಗೆ ಮುಂದೆ ಬರುವಂತಹ ನಮ್ಮ ಜೀವನದ ಕೆಲವೊಂದು ವಿಚಾರಗಳಲ್ಲಿ ಯಾವ ಮಟ್ಟಿಗೆ ನಾವು ನಿರ್ಧಾರನ ತೆಗೆದುಕೊಳ್ಬಹುದು, ಪ್ರತಿಯೊಂದು ಆಲೋಚನೆ ಮಾಡುವಂತಹ ಶಕ್ತಿನ ಕೂಡ ನಮಗೆ ಕಲಿಸ್ಕೊಡ್ತಾ ಹೋಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಆಲೋಚನೆ ಮಾಡುವ ಒಂದು ಎಬಿಲಿಟಿ ಇರುತ್ತೆ, ಆದರೆ ಅದನ್ನು ನಾವು ಕೆಲವೊಂದಷ್ಟು ಸಮಯಗಳಲ್ಲಿ ಉಪಯೋಗಿಸ್ಕೊಂಡಿರೋದಿಲ್ಲ. ಅದಕ್ಕೆ ಬಂದರೆ ಸುಮಾರಷ್ಟು ಕಾರಣಗಳು ಕೂಡ ಇರ್ಬೋದು ಸ್ನೇಹಿತರೆ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.